صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಇದನ್ನು ಕೇಳಿದರೆ ಅಳು ಬರುತ್ತದೆ. ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರೇ ಇದನ್ನು ಕೇಳಿ ಅತ್ತರು. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್. ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲಲಿ ನಬಿಯುನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನನ್ನೊಂದಿಗೆ ಹೇಳಿದರು, ಇಕ್ರ ಅಲೈಯಲ್ ಕುರ್ಆನ, ನನಗೆ ಕುರ್ಆನ್ ಓದಿ ಕೇಳಿಸಬೇಕು ಎಂದು. ಕುಲ್ತು, ನಾನು ಕೇಳಿದೆ, ಯಾ ರಸೂಲಲ್ಲಾ, ಇಕ್ರ ಅಲೈಕ, ನಿಮಗೆ ನಾನು ಕುರ್ಆನ್ ಓದಿಕೊಡಬೇಕೆ? ವ ಅಲೈಕ ಉನ್ಸಿಲ, ಈ ಕುರ್ಆನ್ ಅವತೀರ್ಣಗೊಂಡದ್ದು ನಿಮಗಲ್ಲವೇ? ಅಂತಹ ನಿಮಗೆ ನಾನು ಓದಿಕೊಡಬೇಕೆ ಎಂದು. ಕಾಲ, ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಇನ್ನಿ ಉಹಿಬ್ಬು ಅನ್ ಅಸ್ಮಅಹು ಮಿನ್ ಗೈರಿ, ನಾನು ಅದನ್ನು ಮತ್ತೊಬ್ಬರಿಂದ ಆಲಿಸಲು ಇಷ್ಟಪಡುತ್ತೇನೆ ಎಂದು. ಫಕರಅತು ಅಲೈಹಿ ಸೂರತುನ್ ನಿಸಾ, ನಾನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸೂರತುನ್ ನಿಸಾ ಪಠಿಸಿಕೊಟ್ಟೆ. ಹತ್ತ ಜಅತು ಇಲಾ ಹಾದಿಹಿಲ್ ಆಯ, ಈ ಆಯತ್ ಬರುವ ತನಕ ನಾನು ಓದಿದೆ. ಫಕೈಫ ಇದಾ ಜಿಅನಾ ಮಿನ್ ಕುಲ್ಲಿ ಉಮ್ಮತಿನ್ ಬಿಶಹೀದ್ ವ ಜಿಅನಾ ಬಿಕ ಅಲಾ ಹೌಲಾಇ ಶಹೀದಾ ಎಂಬಂತಹ ಸೂಕ್ತ ಬರುವ ತನಕ ನಾನು ಪಠಿಸಿದೆ. ಅದರ ಅರ್ಥ, ಪ್ರತಿಯೊಂದು ಜನ ಸಮುದಾಯದಿಂದ ನಾವು ಒಂದೊಂದು ಸಾಕ್ಷಿಯನ್ನು ತರುವ ಆ ಸಂದರ್ಭದಲ್ಲಿ ಹಾಗೂ ನಿಮ್ಮನ್ನು ಇವರಿಗೆದುರು ಸಾಕ್ಷಿಯಾಗಿ ತರುವಾಗ ಅಂದಿನ ಅವಸ್ಥೆ ಹೇಗಿರಬಹುದು ಎಂಬಂತಹ ಒಂದು ಪ್ರಶ್ನೆಯಾಗಿದೆ. ಕಾಲ, ಮಹಾನರು ಹೇಳುತ್ತಾರೆ, ಹಸ್ಬುಕಲ್ ಆನ್ ಫಲ್ತಫತ್ತು ಇಲೈಹಿ ಫಇದಾ ಐನಾಹು ತದ್ರಿಫಾನಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಇದನ್ನು ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನಾನು ದಿಟ್ಟಿಸಿ ನೋಡಿದೆ, ಅವರ ಕಣ್ಣುಗಳು ಹನಿಗೂಡಿದ್ದವು ಎಂದು. ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಆಳುವಂತೆ ಮಾಡಿದಂತಹ ಒಂದು ಸೂಕ್ತವಾಗಿದೆ ಇದು ಎಂದು. ಈ ರೀತಿ ನಾವು ಚಿಂತಿಸಬೇಕಾದಂತಹ ಅದೆಷ್ಟೋ ವಿಷಯಗಳಿದೆ. ಇಹಲೋಕದ ಸುಖವನ್ನು ಆಸ್ವಾದಿಸಿ ಜೀವಿಸುವಂತಹ ನಾವು ಪರಲೋಕದ ಚಿಂತನೆಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟು ಕೇವಲ ಇಹಲೋಕ ಶಾಶ್ವತ ಎಂಬ ನಿಟ್ಟಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ನಾಳೆ ಪರಲೋಕವೆಂಬಂತಹ ಒಂದು ಲೋಕವಿದೆ. ಅಲ್ಲಿ ನಾವು ಮಾಡಿದಂತಹ ಸತ್ಕರ್ಮಗಳಿಗೂ ಅದೇ ರೀತಿ ಕೆಟ್ಟ ಕೃತ್ಯಗಳಿಗೂ ಅದರ ಪ್ರತಿಫಲವನ್ನು ನೀಡುವಂತಹ ಸಮಯವಾಗಿದೆ. ಆ ಸಮಯದಲ್ಲಿ ನಮ್ಮ ಸಹಾಯಕ್ಕೆ ಯಾರೂ ಇಲ್ಲ. ನಾವು ಮಾಡಿದಂತಹ ಪ್ರತಿಯೊಂದು ಸತ್ಕರ್ಮಕ್ಕೂ ಅಲ್ಲಿ ಸಾಕ್ಷಿಗಳಿದ್ದಾರೆ. ನಾವು ಮಾಡಿದಂತಹ ಪ್ರತಿಯೊಂದು ದುಷ್ಟ ಕೃತ್ಯಗಳಿಗೂ ಅಲ್ಲೊಬ್ಬ ಸಾಕ್ಷಿ ಇದ್ದಾರೆ. ಈ ರೀತಿಯಾದಂತಹ ಚಿಂತನೆಗಳು ನಮ್ಮಲ್ಲಿ ಬರುವಾಗ ಖಂಡಿತವಾಗಿಯೂ ಮತ್ತೆ ನಮಗೆ ಕೆಟ್ಟ ಕೃತ್ಯಗಳನ್ನು ಮಾಡಲು, ಬೇಡವಾದಂತಹ ಸಂಗತಿಗಳನ್ನು ಮಾಡಲು ತೋಚುವುದಿಲ್ಲ, ಹಾಗೆ ಅನಿಸುವುದೂ ಇಲ್ಲ. ಅಲ್ಲಾಹ್ ನಮ್ಮನ್ನು ಕೆಟ್ಟ ಕೃತ್ಯಗಳಿಂದ ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.